ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಬಂದು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು SMVT ರೈಲ್ವೆ ಸ್ಟೇಷನ್. ಸೊ ಬ್ಯಾಂಗ್ಳೂರಿಂದ ಕನ್ಯಾಕುಮಾರಿಗೆ ಇದೊಂದು ಎಕ್ಸೈಟಿಂಗ್ ಟ್ರಾವೆಲ್. ಇದು ಬಂದು ಲಾಂಗ್ ಟ್ರೈನ್ ಜರ್ನಿ. ನನ್ಗೆ ಸೊ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಫೈನಲಿ ನಾವು ಬಂದು ರೀಚ್ ಆದ್ವಿ. ಇದು ಭಾರತದ ದಕ್ಷಿಣದ ಅಂತಿಮ ಬಿಂದು ಅಂತ ಕರೀತಾರೆ ಸೊ ಕನ್ಯಾಕುಮಾರಿನ. ಸೊ ಇದು ಬಂದು ನಮ್ಮ ರೂಮ್, ನಾವು ಸ್ಟೇ ಆಗಿದಂತ ರೂಮ್. ಬೇಗ ಫ್ರೆಶ್ ಅಪ್ ಆಗಿ ನಾವು ಬಂದು ವಿವೇಕಾನಂದ ರಾಕ್ ಹಾಗೂ ವಳ್ಳುವ ಸ್ಟ್ಯಾಚು ನೋಡೋಣ ಅಂತ ಹೋದ್ರೆ ಸೊ ಹೆವಿ ಕ್ರೌಡ್ ನೋಡಿದ್ರೆ ಇಂಟಿಗ್ರೇಟನು ಕ್ಲೋಸ್ ಮಾಡಿದ್ರು. ಸೊ ಅಲ್ಲಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಭಗವತಿ ಅಮ್ಮನ್ ಟೆಂಪಲ್ ಗೆ ಬಂದ್ವಿ. ಸೊ ಈ ಭಗವತಿ ಅಮ್ಮನ್ ಟೆಂಪಲ್ ಬಂದು ಕನ್ಯಾಕುಮಾರಿಯಲ್ಲಿ ಫೇಮಸ್ ಆಗಿರೋಂತ ಒಂದು ಟೆಂಪಲ್. ಸೊ ಈ ಟೆಂಪಲ್ ಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಕನ್ಯಾಕುಮಾರಿ ಅಂತ ಹೆಸರು ಬಂದಿದ್ಕೆ ರೀಸನ್ ಈ ಟೆಂಪಲ್ ಅಂತ ಹೇಳ್ತಾರೆ ಎಲ್ಲಾರು. ದೇವಿ ಬಂದು ಕನ್ಯಾ ಆಗಿರೋದ್ರಿಂದನೇ ಈ ಒಂದು ಸ್ಥಳಕ್ಕೆ ಕನ್ಯಾಕುಮಾರಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಬಟ್ ನನಗೆ ಇದು ಹಿಸ್ಟೋರಿಕಲ್ ಆಗಿ ಫುಲ್ ಆಗಿ ಕಥೆ ಎಲ್ಲ ಗೊತ್ತಿಲ್ಲ. ಬಟ್ ನಂಗೆ ಗೊತ್ತಿರೋಂಥದ್ದು ಏನು ಅಂದ್ರೆ, ದೇವಿ ಕನ್ಯಾಕುಮಾರಿ ಶಿವನನ್ನ ಮದ್ವೆ ಆಗ್ಬೇಕು ಅಂತ ಇರ್ತಾರೆ. ಸೊ ಅದಕ್ಕಂತ ತಪಸ್ಸು ಎಲ್ಲ ಮಾಡ್ತಾರೆ. ಕೆಲವು ದಿವ್ಯ ಘಟನೆಗಳ ಕಾರಣ ಈ ಮದ್ವೆ ನಡೆಯೋದಿಲ್ಲ. ದೇವಿ ಬಂದು ಲಾಸ್ಟ್ ವರೆಗೂ ಕನ್ಯಾ ಆಗಿನೇ ಉಳಿದ್ ಬಿಡ್ತಾರೆ. ಸೊ ಅದ್ರಿಂದ ಈ ಒಂದು ಊರಿಗೆ ಕನ್ಯಾಕುಮಾರಿ ಅಂತ ಒಂದು ಹೆಸರು ಬಂತು. ಸೊ ನಿಜವಾಗ್ಲೂ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಈ ಟೆಂಪಲ್. ಸೊ ಕನ್ಯಾಕುಮಾರಿಗೆ ಹೋದ್ರೆ ವಿವೇಕಾನಂದ ಸ್ಟ್ಯಾಚು ಹಾಗೂ ವಳ್ಳುವರ್ ಸ್ಟ್ಯಾಚು ಪಕ್ಕದಲ್ಲೇ ಈ ಕನ್ಯಾಕುಮಾರಿಯ ಟೆಂಪಲ್ನು ಇದೆ. ದೇವಿ ದರ್ಶನ ಮುಗಿಸ್ಕೊಂಡು ನಾವು ಬಂದ್ರೆ ಸೊ ಎಂಟ್ರಿ ಗೇಟ್ ಓಪನ್ ಆಗಿತ್ತು. ಬೇಗ ನಾವು ಗೇಟ್ ತಗೊಂಡು ಕ್ಯೂ ಅಲ್ಲಿ ನಿಂತ್ವಿ. ಒಬ್ರಿಗೆ 100 ರೂಪೀಸ್. ಇದು 5 ಮಿನಿಟ್ಸ್ ಕುತ್ಕೊಂಡ್ವಿ. ಸೊ ವೇಟ್ ಮಾಡಿದ್ವಿ ಬೋಟ್ ಬರೋದಿಕ್ಕೆ. ಈ ಸ್ಥಳ ಬಂದು ಸಮುದ್ರದ ಮಧ್ಯದಲ್ಲಿ ಇರೋದ್ರಿಂದ ನಾವು ಬೋಟ್ ನಲ್ಲೇ ಹೋಗ್ಬೇಕು. ಫೈನಲಿ ಬೋಟ್ ಬಂತು. ಸೊ ಬೇಗ ಹೋಗ್ಬಿಟ್ಟು ನಾವು ಕುತ್ಕೊಂಡ್ವಿ. ಇಲ್ಲಿಂದ 2 ನಿಮಿಷನೂ ಆಗಲ್ಲ ಅಲ್ಲಿಗೆ ಹೋಗೋದಿಕ್ಕೆ. ಬೋಟ್ ಸ್ಟಾರ್ಟ್ ಆಯ್ತು, ಹೋಗ್ತಾ ಇದೀವಿ ನಾವು. ಫೈನಲಿ ಈ ನೀರ್ ನಡುವೆ ಟ್ರಾವೆಲ್ ಮಾಡೋದು ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಹೇಗಂದ್ರೆ ನಾನ್ ತುಂಬಾ ಎಂಜಾಯ್ ಮಾಡಿದೆ. ಕ್ಲಿಯರ್ ಆಗಿದೆ ನೋಡಿ. ಬಂದು ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ಹೆವಿ ಕ್ರೌಡ್. ಸೊ ಇಲ್ಲಿ ಬಂದು ಅದ್ರ ಒಳಗ್ ಹೋಗೋದಿಕ್ಕೆ ಎಂಟ್ರಿ ಟಿಕೆಟ್ ಕೇಳ್ತಾರೆ. ಸೊ 30 ರೂಪೀಸ್ ಟಿಕೆಟ್ ತಗೊಂಡು ನಾವು ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಸೊ ಒಳಗ್ ಹೋದ್ವಿ. ಫಸ್ಟ್ ಬಂದು ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗ್ತಾ ಇದೀವಿ. ಸೊ ನೋಡೋಣ ಒಳಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ಬಂದು ವಿವೇಕಾನಂದ ರಾಕ್ ನೋಡಿ. ಆಚೆಯಿಂದ ನೋಡ್ಬೇಕಾದ್ರೇನೆ ಚೆನ್ನಾಗಿದೆ. ಸೊ ಅವ್ರಿಲ್ಲಿ ಬಂದು ಜ್ಞಾನ ಮಾಡಿದ್ರಿಂದ ಸೊ ಇದನ್ನ ಕಟ್ಟಿದ್ರು. ಸೊ ಚೆನ್ನಾಗಿದೆ, ನೋಡಕ್ ಮಾತ್ರ ಸಕ್ಕದಾಗಿತ್ತು. ಸೊ ಸುತ್ತ ನೀರು, ನಡುವಲ್ಲಿ ಈ 2 ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಸೊ ಬೆಸ್ಟ್ ಟೂರಿಸ್ಟ್ ಪ್ಲೇಸ್. ಒಂದು 3-4 ಪ್ಲೇಸ್ ಒಟ್ಟಿಗೆ ಇದೆ. ಸೊ ಮಸ್ಟ್ ವಿಸಿಟ್ ಈ ಪ್ಲೇಸಿಗೆ. ಫೋಟೋಗ್ರಫಿ ಅಲೋ ಇಲ್ಲ. ಸೊ ನೋಡಿ ವಿವೇಕಾನಂದ ಸ್ಟ್ಯಾಚು. ಸೊ ಒಳಗೆ ಫೋಟೋಗ್ರಫಿ ಎಲ್ಲ ಅಲೌಡ್ ಇರ್ಲಿಲ್ಲ. ಸೊ ನೋಡ್ಕೊಂಡು ನಾವು ಆಚೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾವು ನೆಕ್ಸ್ಟ್ ವಳ್ಳುವ ಸ್ಟ್ಯಾಚು ನೋಡೋದಿಕ್ಕೆ ಹೋಗೋಣ. ಸೊ ಇದು ಬಂದು ಗ್ಲಾಸ್ ಬ್ರಿಡ್ಜ್ ಒಂದಿದೆ. ಸೊ ಅದ್ರ ಮೂಲಕನೇ ಈಗ ಹೊಸದಾಗಿ ಅದನ್ನ ನಿರ್ಮಾಣ ಮಾಡಿದ್ದಾರೆ. ಗ್ಲಾಸ್ ಬ್ರಿಡ್ಜ್ ನ ಫಸ್ಟ್ ಎಲ್ಲ ಈ ತರ ಇರ್ಲಿಲ್ಲ. ಗ್ಲಾಸ್ ಬ್ರಿಡ್ಜ್ ಹೋಗೋದಿಕ್ಕೆ ವಿವೇಕಾನಂದ ಸ್ಟ್ಯಾಚು ಮತ್ತೆ ವಳ್ಳುವ ಸ್ಟ್ಯಾಚುಗೆ ಯಾವುದೇ ಕನೆಕ್ಷನ್ಸ್ ಇರ್ಲಿಲ್ಲ. ಈಗ ಈ ಕನೆಕ್ಷನ್ಸ್ ಮಾಡಿದ್ದಾರೆ. ಸೊ ಗ್ಲಾಸ್ ಬ್ರಿಡ್ಜ್ ಮೂಲಕ ಸೊ ವಳ್ಳುವರ್ ಸ್ಟ್ಯಾಚುಗೆ ಈಸಿಯಾಗಿ ನಾವು ಹೋಗ್ಬೋದು. ಸಮುದ್ರದ ಮಧ್ಯದಲ್ಲಿರೋ ತಿರುವಳ್ಳುವರ್ ಸ್ಟ್ಯಾಚು ಬಂದು ಸೊ 133 ಫೀಟ್ ಇದೆ. ಸೊ ಇದು ಬಂದು ತಿರುಕುರಲ್ನ ಬೇಸ್ ಮಾಡಿ ಈ ಒಂದು ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಬಂದು ನಾವು ವಿಸಿಟ್ ಮಾಡಿದಂತಹ ಟೆಂಪಲ್ ಬಂದು ಗುಹನಾಧೀಶ್ವರ ಟೆಂಪಲ್. ಇದು ಸುಮಾರು 1000 years ಓಲ್ಡ್ ಟೆಂಪಲ್.
ಸೊ ಇದು ಬಂದು ನೋಡಿ 1000 years ಓಲ್ಡ್ ಟೆಂಪಲ್ ಆದ್ರೂನು ಇಲ್ಲಿ ಅಷ್ಟಕ್ಕೆ ಪೇಂಟ್ ಎಲ್ಲ ಮಾಡೋದಿಲ್ಲ ಅಂತ ಅಷ್ಟು ನೆಮ್ಮದಿಯಿಂದ ಇತ್ತು ಟೆಂಪಲ್. ನೋಡೋಕೆ ತುಂಬಾ ಖುಷಿ ಆಯ್ತು. ಸೊ ಬಂದ್ರೆ ನೀವು ವಿಸಿಟ್ ಮಾಡಿ ಈ ಟೆಂಪಲ್ನ. கோயில் வந்துட்டு ஓப்பன் 11 மணிக்கு. ಇದು ಬಂದು ಕನ್ಯಾಕುಮಾರಿಯಲ್ಲಿರೋ ತಿರುಪತಿ ಟೆಂಪಲ್. ಇಲ್ಲಿಂದ ನೋಡಿದ್ರೆ ವಿವೇಕಾನಂದ ಸ್ಟ್ಯಾಚು ಮತ್ತೆ ವಿವೇಕಾನಂದ ರಾಕ್ ಹಾಗೂ ಒಳ್ಳುವರ್ ಸ್ಟ್ಯಾಚು ಕಾಣಿಸುತ್ತೆ. ಪಕ್ಕದಲ್ಲಿ ಫುಲ್ ಸಿ ವ್ಯೂ. ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಈ ಟೆಂಪಲ್. ಇದು ಬಂದು ಹೊಸದಾಗಿ ಕಟ್ಟಿರೋ ಅಂತ ಟೆಂಪಲ್. ಈ ಟೆಂಪಲ್ ನ ಓಪನಿಂಗ್ ಟೈಮಿಂಗ್ಸ್ ಬಂದು 11 o'clock. ಸೊ ಅದರಿಂದ ಬೇಗ ಬರ್ಬೇಡಿ. ನೀವೆಲ್ಲ ಪ್ಲೇಸಸ್ ಸುತ್ತಾಡ್ಕೊಂಡು 11 o'clock ಬಂದ್ರು ಆಗುತ್ತೆ. ಸೊ ನೋಡಿ ಇನ್ನೂ ಓಪನ್ ಆಗಿರ್ಲಿಲ್ಲ. ನಾವು ಬಂದಾಗ 11:30 ಆಗಿತ್ತು. ಸೊ ಇನ್ನೂ ಓಪನ್ ಆಗಿಲ್ಲ. ಸೊ ಈಗ ಪೂಜೆ ಎಲ್ಲ ಮುಗಿಸಿ ಇನ್ಮೇಲೆ ಓಪನ್ ಮಾಡ್ತಾರೆ. ನೋಡಿ ಓಪನ್ ಮಾಡಿದ್ರು ಇಲ್ಲಿ ಕಾಲೆಲ್ಲ ತುಂಬಾ ಬಿಸಿ. ಅದ್ರಿಂದ ಎಲ್ಲ ಈಗ ಓಡಾಕ್ತಿದಾರೆ. ಕಾಲಂತೂ ಸಖತ್ತು ಬಿಸಿ ಬಿಸಿ ಆಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಬಿಸಿಲು. ಸೊ ನೋಡಿ ಎಲ್ಲ ಓಡೋಗ್ತಿದಾರೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇದೇ ನಾನು ಹೇಳಿದಂತ ವ್ಯೂ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಸಖತ್ತಾಗಿದೆ ಅಂತ. ಕನ್ಯಾಕುಮಾರಿಯಲ್ಲಿ ಬೆಸ್ಟ್ ಆಗಿರೋ ಪ್ಲೇಸಸ್ ಅಲ್ಲಿ ಇದು ಒಂದು ಅಂತ ನಾನು ಹೇಳ್ತೀನಿ. ಸೊ ಮಸ್ಟ್ ವಿಸಿಟ್.